ಎಲ್ರಿಗೂ ನಮಸ್ಕಾರ. ಇವತ್ತು ಮದ್ರಾಸ್ ರಸಮ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಕುಕ್ಕರ್ಗೆ ಒಂದು ಬೌಲು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕಷ್ಟು ಹಾಕಿಬಿಟ್ಟು ಒಂದು 3-4 ವಿಷಲ್ಲು ಚೆನ್ನಾಗಿ ಕೂಗಿಸ್ಬೇಕು. ಇದು ನೀವು ಡೈಲಿ ಮಾಡುವಂಥ ರಸಮ್ಗಿಂತ ಡಿಫ್ರೆಂಟಾಗಿರುತ್ತೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಡಿಫ್ರೆಂಟಾಗಿರುತ್ತೆ ಮದ್ರಾಸ್ ರಸಮ್ಮು. ಎಲ್ಲ ರುಬ್ಬಿ ಮಾಡೋದ್ರಿಂದ ಹಸಿರು ಮೆಣಸಿನ್ಕಾಯಿ ಎಲ್ಲ ಒಂಥರ ಡಿಫ್ರೆಂಟು ಟೇಸ್ಟ್ ಬರುತ್ತೆ. ಮತ್ತು ಯೂಶ್ವಲಿ ನೀವು ಮಾಡೋ ಟೊಮ್ಯಾಟೊ ರಸಮ್ಗಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ ಇದೊಂದು ಸಲ ನೀವು ಟ್ರೈ ಮಾಡಿದರೆ, ಯಾವಾಗಲೂ ಅದೇ ಮಾಡೋದಕ್ಕಿಂತ ಮಧ್ಯದಲ್ಲಿ ಇದೊಂದು ಸಲ ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಇವಾಗ ರುಬ್ಕೊಳ್ಳೋದಕ್ಕೆ ಒಂದು 4-5 ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಈಗ ಮಸಾಲೆ ಡ್ರೈ ಪೌಡರ್ ಏನಿದೆ ಅದನ್ನು ಮಾಡ್ಕೋಬೇಕು. ಡ್ರೈ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು 2 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಮೆಣಸು, ಒಂದು 1/4 ಸ್ಪೂನು ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಒಂದು ಮೆಂತ್ಯ ಹುರಿಬೇಕಾದ್ರೇ ಒಂಥರ ಅರೋಮ ಬರುತ್ತೆ, ಚೆನ್ನಾಗಿರುತ್ತೆ ಅದೂ ಸಹ. ಇದನ್ನೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ನಮಗೆ ಶೀತ ನೆಗಡಿ ಏನಾದರೂ ಇದ್ದಾಗ, ಕೆಮ್ಮೇನಾದರೂ ಇದ್ದಾಗ ಗಂಟ್ಲಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಿಷ್ಟೂ ಹುರ್ಕೊಂಬಿಟ್ಟು ಡ್ರೈ ಆಗಿ ನಾವು ಪೌಡರ್ ಮಾಡ್ಕೊಬೇಕಾಗತ್ತೆ. ಬೇಳೆ ಟೊಮ್ಯಾಟೊ ಎರಡನ್ನೂ ಬೇಯಿಸ್ಕೊಂಡಿದ್ದೀವಲ್ಲ, ಅದನ್ನು ಅಷ್ಟೇ ತೆಗೆದಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ಟೊಮ್ಯಾಟೊ ಸಿಪ್ಪೆ ಎಲ್ಲ ತೆಗೆದು ಬೇಳೆ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಅದಾದಮೇಲೆ ನಾವೀಗ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಿಂಗೆ ಹಾಕ್ಕೊಳ್ಳೋಣ ಸ್ವಲ್ಪ. ಇಲ್ಲಿ ನೀವು ಪೌಡರ್ ಹಿಂಗೆ ಅಥವಾ ಕ್ರಿಸ್ಟಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕ್ರಿಸ್ಟಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟು, ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಳ್ಳೋದು. ಇದಾದಮೇಲೆ ನಾವು ಮೆಣಸಿನ್ಕಾಯ್ದು ಮಸಾಲೆ ಏನಿದೆ, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗಬೇಕು. ಆಮೇಲೆ ಆ ಜಾರಲ್ಲೇ ನೀರು ತೊಳೆದ್ಬಿಟ್ಟು ಏನಿದೆ ಆ ಮಸಾಲೆ, ಉಳಿದಿದ್ದ ಮಸಾಲೆನೂ ಹಾಕ್ಕೊಳ್ಳಿ ಅದಕ್ಕೆ. ಇದಕ್ಕೇ ಸಾಲ್ಟು ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಬೇಕು. ಇದಾದಮೇಲೆ ಇದಕ್ಕೆ ನಾವು ಏನು ಬೇಳೆ ಮತ್ತು ಟೊಮ್ಯಾಟೊ ಏನು ಬೇಯಿಸ್ಕೊಂಡಿರೋದಿದೆ ಅದನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ, ಒಂದು 1/4 ಸ್ಪೂನು ಸಕ್ಕರೆ ಪುಡಿ, ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ರಸಮ್ಗೆಲ್ಲ ಹಾಕ್ಕೊಂಡ್ರೆ. ನಮಗೀಗ ಹೇಗೆ ಮದುವೆ ಮನೇಲಿ ರಸಮ್ ಟೇಸ್ಟ್ ಬರುತ್ತೆ ಆ ಥರ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಒಂದು 1/4 ಬೌಲಷ್ಟು
ಇದು ಹುಣಸೆ ರಸ ಹಾಕ್ಕೊತಿದ್ದೀವಿ. ಯಾವುದೇ ರಸಮ್ಗಾಗಲಿ ಹುಣಸೆ ಹಣ್ಣು, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಇದಿಷ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೀರಿಗೆನೂ ಅಷ್ಟೇ ಒಳ್ಳೆ ಫ್ಲೇವರ್ನ ಆ್ಯಡ್ ಮಾಡುತ್ತೆ ರಸಮ್ಗಳಿಗೆ. ಇದಾದಮೇಲೆ ನಾವು ಡ್ರೈ ಪೌಡರ್ ಏನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದೂ ಅಷ್ಟೇ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಮೇಲಿಂದ ಉದುರಿಸ್ಕೊಳ್ಳಿ. ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ಮೇಲೆ ತುಂಬ ಟೇಸ್ಟಿಯಾಗಿರುವಂತಹ ಮದ್ರಾಸ್ ರಸಮ್ ರೆಡಿಯಾಗುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದಿದು. ಒಂದು ಸಲ ನೀವು ಪದೇ ಪದೇ ಟೊಮ್ಯಾಟೊ ರಸಮ್ ಮಾಡಿ ಯಾರಿಗೆ ಬೇಜಾರಾಗಿರುತ್ತೆ ಈ ರೀತಿ ರಸಮ್ನ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ.